ನನಗೆ ಯಾಕೆ ಎಮೋಷನಲ್ ಆದೆ ಅಂದರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಡು ಬಂದೆ. ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ. ಎಷ್ಟು ಒದ್ದಾಡಿದ್ವಿ ಅಂತ ಯೋಚನೆ ಮಾಡಿದ್ರೆ 18 ವರ್ಷ ಹೊಡೆದಾಡಿದೀವಿ. ಹೋಯ್ತಲ್ಲ ಮಚ್ಚ, ನಿಜವಾಗ್ಲೂ ಕೂಡ ಕಾಯಣೆಗಳು ನನಗೊಂದೇ ಹಚ್ಚಿದ್ದು 18 ವರ್ಷ ಆಗೋಯ್ತಾ. ಯಪ್ಪ ದೇವ್ರೇ, ಏನಪ್ಪಾ ಇದು ಜೀವನ. ಇಲ್ಲ ವಿಜಯ್, 18 ವರ್ಷ ಆಗೋಯ್ತಲ್ಲ, ಈಗ ನಾವು ಟೀನೇಜ್ 18. ಅಲ್ಲ ಅದು ಕರೆಕ್ಟ್, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ 18 ವರ್ಷದ ಜರ್ನಿ ಇದೆಯಲ್ಲಮ್ಮ, ನಾನು ನಮ್ಮ ತಾಯಣೆಗಳು ಈಗ ಬರ್ತಾ ಹಂಗೇ ನೆನ್ಸ್ಕೊಂಬಂದೆ. ನಿನ್ನ ಕಷ್ಟಗಳು, ನನ್ನ ಕಷ್ಟಗಳು, ನೀನು ಹೊಡೆದಾಡಿದ್ದು ಅದು ನಮ್ಗಳಿಗೆ ಗೊತ್ತು. ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರಿಗೆಲ್ಲರೂ ಅರ್ಥ ಆಗಲ್ಲ. ಅದು ಒಂದು ಬುಕ್ಕೆ ಬರೀಬೇಕೇನೋ, ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ, ಏನೇನು ನೋವು ತಿಂದ್ವಿ ಅನ್ನೋದು. ಆಮೇಲೆ ನೀನು ಆ ಮುಂಗಾರು ಮಳೆ ಮಾಡಿದಾಗ ಹಂಗೆ ಬ್ಲಾಸ್ಟ್ ಆಗೋಯ್ತಲ್ಲ, ಅದೇ ನಮ್ಮನ್ನ ಇವತ್ತು ಕೃಷ್ಣಮ್ಮ ಪ್ರಣಯ ಸಖಿ ಒಂದು ವಿಚಿತ್ರ ವಿಜಯ್. ಇವತ್ತು ಟಕ್ಕಂತ ಮಾಡ್ತಿದ್ದೀವಿ ಒಂದು ಕ್ಯಾಂಡಿಡೇಟ್. ಆಮ ಎಲ್ರಿಗೂ ಹೇಳ್ತೀನಿ, ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ಮಿಬ್ರಿಗೂ ಗೊತ್ತೇ ಇಲ್ಲ. ನಮ್ಮ ಪ್ರಕಾರ 5-6 ವರ್ಷ ಗೊತ್ತಾಗಿಲ್ಲ ನಾವು ಹೀರೋ ಆಗಿದ್ದೀವಿ ಅಂತ. ನಮ್ಮ ಪ್ರಕಾರ ಎಲ್ಲ ಹಿಂಗೆ ಹೋಗುತ್ತೆ ಅಂತ. ಓಕೆ, ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ, ನಮ್ಮಿಬ್ರಿಗೂ ಬಿಕಾಸ್ ಆ ಟೇಸ್ಟೇ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಅಲ್ವಾ. ಸೊ 5-6 ವರ್ಷ ನಮ್ಮಿಬ್ರಿಗೆ ಗೊತ್ತೇ ಆಗ್ಲಿಲ್ಲ ಯಾವ ಬಾಗ್ಲಲ್ಲಿ ಏನು ಗೊತ್ತಾಗಲಿಲ್ಲ. ಆಮೇಲೆ ನಮ್ಗೆ ಗೊತ್ತಾಗ್ ಶುರು ಆಯ್ತು, ಓಕೆ ಅದು ಸೂಪರ್ ಹಿಟ್ಟು, ರೆಕಾರ್ಡ್ ಅಂತೆ, ಇದಂತೆ ಅದಂತೆ ಅಂತ. ಅಂಥದ್ರಲ್ಲಿ ನಮ್ಮ ವಿಜಿ ಸಲಗ ಮಾಡಿದಾಗ ನನಗಂತೂ ಡಬಲ್ 4 ಕಣ್ಣಿತ್ತು ವಿಜಿ ಮೇಲೆ. ಬಿಕಾಸ್ ಅವನು ಕ್ರಿಯೇಟಿವ್ಲಿ ಎಷ್ಟಿದ್ದಾನೆ ಅಂದರೆ, ಒಂದು ಸೀನ್ ಕೊಟ್ಟರೆ 10 ಥರ ಅವನು ಮಾಡಿ ತೋರಿಸ್ಬಿಡ್ತಾನೆ. ನಾನು ಯಾವಾಗಲೂ ಹೇಳ್ತೀನಿ, ವಿಜಯ್ ಕಂಟ್ರೋಲ್ ಆಗಿ ಮಾಡೋ ವಿಜಯ್ ಪ್ಲೀಸ್.